ಸಾರಿ ದಡಮ್ಮ, ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟ್ ಇದೆಯಾ? ಹಾಟ್ಸ್ಪಾಟ್ ಇಲ್ಲ, ಯಾಕೆ? ಹಾಟ್ಸ್ಪಾಟ್ ಯಾಕೆ ಬೇಕು? ಅದೇ ರೇಂಬೋ ತರ ಇರುತ್ತಲ್ಲ, ಇದೆಯಾ? ಅದಲ್ಲ ಯಾಕೆ? ಮತ್ತೆ ಮೊಬೈಲ್ ಹೆಂಗೆ ಯೂಸ್ ಮಾಡ್ತೀರಾ? ನಾನು ಹೆಂಗೋ ಯೂಸ್ ಮಾಡ್ತೀನಿ. ಹಾಟ್ಸ್ಪಾಟ್ ಇಲ್ಲದೆ ಎಷ್ಟೋ ಮೊಬೈಲ್ ಯೂಸ್ ಆಗುತ್ತೆ. 1000 ಕೋಟಿ ಮೊಬೈಲ್ ಯೂಸ್ ಮಾಡ್ತಾರೆ. ಮೊಬೈಲ್ ಸಮ್ಮರ್ ವೆಕೇಶನ್ ನಮ್ಮ ಮನೇಲೆ ನಡೀತಾ ಇತ್ತು. ಇವಾಗ ಅಮ್ಮ ಮನೆಗೆ ಹೋಗಿದ್ವಿ. ನನ್ನ ಫೇವ್ರೆಟ್ ಗಜಾನನ ಟಿಫನ್ಸ್ಗೆ ಹೋಗಿ ಅಲ್ಲಿ ತುಪ್ಪ ಸೆಟ್ ತಿನ್ಕೊಂಡು ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ಹೊರಟಿರೋದು. ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸಾರಿ ದೇವ, ರೆಡಿ ಆಯ್ತಾ? ಈಗ ನೋಡಿ ಆಮೇಲೆ ಕೆತ್ತೋಳಿ ಇರ್ತೀವಿ. ನಿಮ್ಮ ಅಜ್ಜಿ ಹೇಳ್ತಾ ಇರ್ತೀವಿ. ಯಾವ್ದನ್ನ? ಅದು ಸಿಂಧೂರ, ಅದು ಲಿಪ್ಸ್ಟಿಕ್ ಅಲ್ಲ. ಇವಾಗಲೇ ನಿಮಗೆಲ್ಲ ಲಿಪ್ಸ್ಟಿಕ್. ಹೈ ಅಪ್ಪು, ರೇಸರ್ ಲೈಟ್ ಅಲ್ಲ ಅದು. ಇವತ್ತು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿದೆ. ಅದ್ರಲ್ಲಿ ಕಾಣಿಸಲ್ಲ ಕಣ ಅಪ್ಪು. ಅಪ್ಪು, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು? ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ? ಮೆಣಿಯಮ್ಮ ದೇವಸ್ಥಾನಕ್ಕೆ. ತುಂಬ ದಿನ ಆಗಿತ್ತು ಹೋಗಿ. ಫ್ಯಾಮಿಲಿ ಎಲ್ಲ ಹಿಂಗೆ ಹೋಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಬರೋದು. ಚೆನ್ನಾಗಿರುತ್ತೆ. ವೆದರ್ ಬೇರೆ ಸೂಪರಾಗಿದೆ. ಇದು ನೋಡಿ ನಮ್ಮ ಅಮ್ಮನ ತೋಟ ಇಷ್ಟು ಮಾಡಿದ್ದಾರೆ. ಇಲ್ಲೇ ಆಲ್ಮೋಸ್ಟ್ ಇರ್ತಾರೆ. ಹಾಂ, ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದಾಳೆ ಸ್ವೀಟು. ನಮ್ಮನೆ ಸ್ವೀಟ್. ಬಿಡು ಸ್ಲಿಪ್ಪರ್, ಬಿಡು ಸ್ಲಿಪ್ಪರ್ನ. ನಡಿ ಸ್ನಾನ ಮಾಡಿ ನಡಿ. ತೆಗಿ ನಡಿ. ಬಾ ಸ್ನಾನ ಮಾಡಿ ನಡಿ. ಬಿಡು ಅದನ್ನ. ಇದು ಚೆನ್ನಾಯ್ತಾ? ಸಕ್ಕರೆ ಸ್ಮೆಲ್. ಅದು ಸಕ್ಕರೆದು ಗಿಣ್ಣು ಒಂಥರ ಸ್ಮೆಲ್. ನಂದಲೇ ಚೆನ್ನಾಗಿ. ಇದು ಗಿನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಬೆಲ್ಲದ್ದು. ಈಗ ನಮ್ಮ ಅಮ್ಮಂಗೆ ಸಕ್ಕರೆದು. ರೊಟ್ಟಿ ಇನ್ನೂ ಆನ್ ದ ವೇ ಬರ್ತಾ ಇದೆ. ನನ್ನ ತಂಗಿ ಮಾಡ್ತಾ ಇದ್ದಾಳೆ. ನಾವೇ ಮಾಡ್ಬೋದಾಗಿತ್ತು ಅವಳ್ತಾರೆ. ಅದ್ರ ಬದಲು 9 ಗಂಟೆ ಆದರೂ ಬಂದಿಲ್ಲ. 8 ಗಂಟೆಗೆ ಓಡಬೇಕು ಅಂದ್ಕೊಂಡ್ರೆ 9 ಗಂಟೆ ಇನ್ನೂ ಹೊರಟಿಲ್ಲ. ಇದ್ರದ್ದೊಂದು ಇಲ್ಲೊಂದು ಸ್ನಾನಕ್ಕೆ ಪೆಂಡಿಂಗ್ ಇದೆ ಈ ಬೇಬಿ. ಎಲ್ಲ ಇವಾಗ ತಿಂಡಿ ತಿನ್ಕೊಂಡು ಮನೆಯಿಂದ ಹೊರಟ್ವಿ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ 9:30 ಆಗಿತ್ತು ಮನೆ ಬಿಡೋ ಅಷ್ಟೊತ್ತಿಗೆ. ನಾವು ಅಮ್ಮ ನಾಟಿ ಕೋಳಿ ಕೊಡಬೇಕಾಗಿತ್ತಂತೆ ದೇವರಿಗೆ. ಹಾಗಾಗಿ ನಾಟಿ ಕೋಳಿ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಆಲ್ಮೋಸ್ಟು ಬೆಣ್ಣೆ ಇರಲೇಬೇಕು. ನಾಟಿ ಕೋಳಿ ಸಾಧ್ಯತೆ ಬೆಣ್ಣೆನ ಹಾಕ್ಕೊಂಡು ಕುಡಿತಾರೆ. ಹಾಗಾಗಿ ಸಂತೆಗೆ ಹೋಗ್ಬಿಟ್ಟು ಹಂಗಿಂದ ಡೈರೆಕ್ಟ್ ಹೋಗೋಣ ಅಂತ ಸಂತೆಗೆ ಹೋಗಿ ಪರ್ಚೇಸ್ ಮಾಡಿದ್ವಿ. ಸಾಕಾ ನೋಡಿ, ಇನ್ನೊಂದೆರಡು ಟೊಮೆಟೊ. ಸಾಕು ಬಿಡಮ್ಮ. ಅಲ್ಲಿ ಮನೇಲಿ ಇತ್ತಲ್ವಾ? ಸಂತೆಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಅಲ್ಲಿಗೆ ಏನೇನು ಬೇಕು ಅಂತ ಹೇಳಿ ಮನೆಯಿಂದ ಆಲ್ಮೋಸ್ಟ್ ತೊಗೊಂಬಂದಿದ್ವಿ. ಸಂತೆಲಿ ಹೇಗೋ ಬೆಣ್ಣೆ ತೊಗೋಬೇಕಾಗಿತ್ತ. ನಾವು ಇನ್ನು ಉಳಿದಿದ್ದು ಹಾಗೆ ತೊಗೊಳ್ಳೋಣ ಒಗ್ಗರಣೆ ಐಟಮ್ಸ್. ಈಗ ಆಲ್ಮೋಸ್ಟ್ ರೀಚ್ ಆದ್ವಿ. ಇದು ಮೆಣಿಯಮ್ಮ ದೇವಸ್ಥಾನ ಅಂತ ಹೇಳಿ ನಿಮಗೆ ಉದಯಪುರದ ಹತ್ರ ಬರುತ್ತೆ. ಅಲ್ಲಿ ಹೋಗಿ ಒಳಗಡೆ ಪೂಜೆ ಮುಗಿಸ್ಕೊಂಡು ಒಳಗಡೆ ಏನು ಫೋಟೋ ಏನು ವೀಡಿಯೋ ತೊಗೊಳಂಗಿಲ್ಲ. ಜಸ್ಟ್ ಸುಮ್ಮನೆ ಹಾಗೆ ಅಲ್ಲೇ ವೀಡಿಯೋ ಮಾಡಿಕೊಂಡು ನೋಡಿ. ಇಲ್ಲಿ ನಮ್ಮನೆ 4 ಕಪಿಗಳು ಕೂತ್ಕೊಂಡಿದ್ರು. ಈಗ ಕೋಳಿನೆಲ್ಲ ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಬರಬೇಕು. ಏನು ಮಾಡ್ತಿದ್ದೀರಾ? ಅದೇ ಕೆಲಸ. ಯಾರು ಇವಾಗ ಆಲ್ರೆಡಿ ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಬಿಡೋಕ್ಕೆ ಅಂತ ಹೋಗಿದ್ದಾರೆ. ಅಷ್ಟೊತ್ತಿಗೆ ಜಾಗ ನೋಡ್ಕೊಂಡು ರೆಡಿ ಇಟ್ಕೊಂಡಿರಬೇಕು. ಅಲ್ಲಿ ಜಾಗ ನೋಡಿಕೊಂಡು ಅಲ್ಲಿ ಅಡುಗೆ ಮಾಡೋದಕ್ಕೆ ಅಂತ. ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ. ತುಂಬ ದಿನವೇ ಆಗೋಗಿತ್ತು. ನಾವು ಏನು ವರ್ಷನೇ ಆಗೋಗಿತ್ತು ಬಂದು. ಮತ್ತು ಮುಂಚೆ ಎಲ್ಲ ಬಂದಾಗ ಇಲ್ಲಿಗೆಲ್ಲ ಏನೂ ಅಮೌಂಟ್ ಕೂಡ ಆ ಥರ ಏನು ಇರಲಿಲ್ಲ. ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜಾಗಕ್ಕೂ ಕೂಡ 100 ರೂಪೀಸ್ ಈ ಥರ ತೊಗೋತಾರೆ. ಆದರೆ ನಾವು ಕೋಳಿ ಮಾಡ್ತಾಯಿದ್ದೀವೋ ಇಲ್ಲ ಕುರಿ ಮಾಡ್ತಿದ್ದೀವೋ ಅದ್ರ ಮೇಲೆ ಡಿಪೆಂಡ್. ಅದ್ರ ಮೇಲೆ ರೇಟ್ ಚೇಂಜು. ಫೋಟೋಗ್ರಾಫರ್ ನೋಡಿ ಹೆಂಗೆ ಮಾಡ್ತಾರೆ, ವಿಡಿಯೋಗ್ರಾಫರ್.
ಇದೆಲ್ಲರಿಗೂ ನೆನಪಿರುತ್ತೆ ಅನಿಸುತ್ತೆ. ಆಲ್ಮೋಸ್ಟ್ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಈ ಥರ ಎಲ್ಲಾದರೂ ಸಿಕ್ಕಿದರೆ ಮರಗಳು ಈ ಥರ ಜೋಕಾಲಿ ಆಡ್ತಾಯಿದ್ರು. ಈಗಲೂ ನೆನಪಿದೆ, ಬಟ್ ಈಗ ಬರೋದೇ ಇಲ್ಲ. ಎಷ್ಟೊಂದು ವರ್ಷಗಳೇ ಆಗೋಯಿತು. ಈಗಿನ ಕಾಲದ ಮಕ್ಕಳಿಗೆಲ್ಲ ಇವೆಲ್ಲ ಗೊತ್ತೇ ಇಲ್ಲ. ಬರೀ ಮೊಬೈಲು, ಟ್ಯಾಬ್ ಇದ್ದರೆ, ಇಲ್ಲ ಅಂತಂದರೆ ಟಿ ವಿ, ಇಷ್ಟು ಬಿಟ್ಟರೆ ಅವರು ಸ್ಕ್ರೀನ್ ಟೈಮ್ ಮಾತ್ರ ಎಂಜಾಯ್ ಮಾಡ್ತಾರೆ. ಇದೆಲ್ಲ ಗೊತ್ತೇ ಆಗೋಲ್ಲ, ಇದೆಲ್ಲ ಮಾಡೋಕ್ಕೆ ಬರೋದು ಇಲ್ಲ. 90s ಕಿಡ್ಸಿಗೆ ಮಾತ್ರ ಗೊತ್ತಿರುತ್ತೆ ಅನಿಸುತ್ತೆ ಈ ಆಟಗಳೆಲ್ಲ. ಆಲ್ಮೋಸ್ಟ್ ಎಲ್ಲ ನನ್ನ ಮಗಳು ಕೂಡ ಟ್ರೈ ಮಾಡಿದ್ಲು, ಅವಳಿಗೂ ಬರಲಿಲ್ಲ. ಬಟ್ ಅಪ್ಪು ಮಾತ್ರ ಚೆನ್ನಾಗಿ ಮಾಡ್ದ. ಅವನು ಅದನ್ನೆಲ್ಲ ಮಾಡ್ತಾನೆ. ಅವನು ಕೆಲಸಗಳೆಲ್ಲ ಈ ಥರ ಚೇಷ್ಟೆಗಳಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಇವಾಗ ಎಲ್ಲ ಕ್ಲೀನ್ ಮಾಡಿಸ್ಕೊಂಬಕ್ಕೆ ಹೋಗಿದ್ದವರೆಲ್ಲ ಬಂದರು. ಇವಾಗ ಒಲೆ ಎಲ್ಲ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಫಸ್ಟು ಒಲೆ ಎಲ್ಲ ರೆಡಿ ಮಾಡಿ ಅದಾದಮೇಲೆ ನಾವು ಅಡುಗೆ ಶುರು ಮಾಡಬೇಕು. ಏನಿಲ್ಲ, ಇದು ಇವಾಗ ನಮ್ಮಮ್ಮ ಅಂತೂ ನಾನ್ ವೆಜ್ಜಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ. ನಾಟಿ ಕೋಳಿ ಸಾಂಬಾರು, ಮುದ್ದೆ, ಅನ್ನ ಮತ್ತು ನಾಟಿ ಕೋಳಿ ಬಿರಿಯಾನಿ, ಮತ್ತು ಹಾಗೆ ಸ್ವಲ್ಪ ಬ್ರಾಯ್ಲರ್ ತೊಗೊಂಬಂದಿದ್ವಿ. ಬ್ರಾಯ್ಲರಲ್ಲಿ ಹಾಗೆ ಡ್ರೈ ಮಾಡೋಣ ಅಂತ ಹೇಳಿ ಇಷ್ಟನ್ನು ಮಾಡ್ತೀವಿ. ಗ್ಯಾಸಲ್ಲಿ ಸ್ವಲ್ಪ ಅನ್ನ ಮುದ್ದೆ ಮಾಡಿಕೊಂಡ್ರೆ ಇನ್ನು ಉಳಿದಿದ್ದು ಎಲ್ಲ ಐಟಮ್ಸು ಕೂಡ ಒಲೆಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿರೋದು. ಎಲ್ಲ ಕೂಡ ನಾವು ರೆಡಿ ಮಾಡ್ಕೊಂಡು ಬಂದಿದ್ವಿ ಆಲ್ರೆಡಿ, ರುಬ್ಬೋ ಅಂಥ ಐಟಮ್ಸ್ನೆಲ್ಲ. ಬೇರೆ ಐಟಮ್ಸ್ ಅಂತ ಅಂದರೆ ಈಗ ಒಗ್ಗರಣೆ ಹಾಕೋ ಅಂಥ ಐಟಮ್ಸ್ ಮಾತ್ರ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇವಾಗ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೇನು ರೆಡಿ ಆಗುತ್ತೆ. ನಾವು ಅಲ್ಲಿ ಅಡುಗೆ ಶುರು ಮಾಡಿದ್ದೆ 11:30 ಆಗಿತ್ತು. ದೇವಸ್ಥಾನಕ್ಕೆ ಹೋಗಿ ನಾವೆಲ್ಲ ಕೊಟ್ಟು ಬಂದು ರೆಡಿ ಮಾಡಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ. ಬಟ್ 1 o'clockಗೆಲ್ಲ ಅಷ್ಟೆಲ್ಲ ರೆಡಿಯಾಗಿ ಹೋಗಿತ್ತು ಅಡುಗೆ ಎಲ್ಲ. ಫಸ್ಟು ನಾವು ಇದೆಲ್ಲ ಟೇಸ್ಟ್ ನೋಡ್ದಲ್ಲೇ ಮಾಡಬೇಕು. ಹೋಗಿ ದೇವರಿಗೆ ಅಲ್ಲಿ ಎಡೆ ಕೊಟ್ಟು ಅದಾದಮೇಲೆ ನಾವಿಲ್ಲಿ ಊಟ ಮಾಡಬೇಕಾಗಿರೋದು. ಹಾಗಾಗಿ ಈಗ ಮುದ್ದೆ ಕೂಡ ಮಾಡಿ ತೊಗೊಂಡೋಗ್ತಾ ಇದ್ದೀವಿ. ಎಲ್ಲ ದೇವರಿಗೆಲ್ಲ ಎಡೆ ಕೊಟ್ಟು ಬಂದಾಯ್ತು. ಇವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅವ್ರು ಆ ಕಡೆ ಪಾರ್ಟಿ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಹೋದರೆ ಅದಂತೂ ಮ್ಯಾಂಡೇಟ್ರಿ, ಎಲ್ಲೋದ್ರೂ ಕೂಡ ನಮ್ಮ ಸೈಡ್ ಅದೊಂದು ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ ಅವ್ರವ್ರದ್ದು. ನಾವು ಊಟ ಮುಗಿಸ್ಕೊಂಡ್ಬಿಡೋಣ ಫಸ್ಟು ಅಂತ ಹೇಳಿ ಊಟ ಮಾಡ್ತಾ ಇದ್ದೀವಿ. ನಾಟಿ ಕೋಳಿ ಸಾಂಬಾರಂತೂ ಸಿಕ್ಕಾಬಟ್ಟೆ ಸೂಪರಾಗಿತ್ತು. ಅದ್ರ ಜೊತೆಗೆ ಬೆಣ್ಣೆ ಹಾಕೊಂಡಂತೂ ಆಲ್ಮೋಸ್ಟು ಸಾಂಬಾರನ್ನೇ ಕುಡಿದು ಖಾಲಿ ಮಾಡಿಬಿಟ್ಟಿದ್ದಾರೆ. ಅಷ್ಟು ಸಾಂಬಾರು ಮಾಡಿದ್ದಾರೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಹೊರಗಡೆ ಒಂದ್ಸತಿ ಈ ಥರ ಮಾಡ್ಕೊಂಡು ತಿನ್ನೋಕ್ಕೂ ಅಷ್ಟೇ, ನೀವು ಮನೇಲಿ ಮಾಡೋದಕ್ಕಿಂತ ಹೊರಗಡೆ ಒಲೆಯಲ್ಲಿ ಮಾಡಿದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅಲ್ಲೆಲ್ಲ ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಮನೆಗೆ. ಇದು ಬಂದು ಹಾಸನ್ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ.